ನಮಸ್ಕಾರ. ಇವತ್ತು ನಾನು ಮಹಾಭಾರತದ ಬಗ್ಗೆ, ಕುರುಕ್ಷೇತ್ರದ ಬಗ್ಗೆ ಎರಡು ಮಾತಾಡಬೇಕು ಅಂತೇಳಿ. ದುರ್ಯೋಧನ ಅಂದರೆ ಮಹಾಭಾರತ, ಮಹಾಭಾರತ ಅಂದರೆ ದುರ್ಯೋಧನ. ಮಹಾಭಾರತದಲ್ಲಿ ದುರ್ಯೋಧನ ಒಂದು ಖಳನಾಯಕ ಇದ್ದಂಗೆ. 18 ದಿನಗಳ ಘೋರ ಹತ್ಯಾಕಾಂಡದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿದಿದೆ. ದುರ್ಯೋಧನ ಆಯಾಸಗೊಂಡಿದ್ದಾನೆ. 18 ದಿನಗಳ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅಳಿದು ಉಳಿದಿರುವವನು ಅವನೊಬ್ಬನೇ. ಸುತ್ತಲೂ ನೀರವ ಮೌನ, ನಿಶೆ ಆವರಿಸುತ್ತಿದೆ. ಎಲ್ಲಿ ನೋಡಿದರಲ್ಲಿ ರಣಹದ್ದುಗಳು, ಗೂಬೆಗಳ ಕೂಗು, ಭೂತ ಪಿಶಾಚಿಗಳ ಸತ್ತು ಬಿದ್ದ ಸೈನಿಕರ ಹೆಣಗಳನ್ನು ತಿನ್ನಲು ಆತುರಿತಾ ಇದ್ದಾವೆ. ಅರ್ಧಬರ್ಧ ಜೀವಗಳು ಉಳಿದುಕೊಂಡಿದ್ದ ಆ ದೇಹಗಳ ಆಕ್ರಂದನ ಕೇಳಿ ಬರ್ತಾ ಇದೆ. ಕಾಗೆ ಗೂಗೆಗಳ ಕರ್ಕಶ ಶಬ್ದ. ದುರ್ಯೋಧನ ಸುತ್ತಲೂ ನೋಡ್ತಾನೆ. ಎಲ್ಲಿ ನೋಡಿದ್ರಲ್ಲಿ ಹೆಣದ ರಾಶಿಗಳು, ಯುದ್ಧ ರಣರಂಗ. ಆದರೆ ಸುತ್ತಲೂ ನೋಡ್ತಾನೆ, ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ. ಈ ಕಡೆ ನೋಡಿದರೆ 99 ಮಂದಿ ತಮ್ಮಂದಿರ ಹೆಣಗಳ ರಾಶಿ ಬಿದ್ದವೆ ಅಲ್ಲಿ. ಈ ಕಡೆ ನೋಡಿದರೆ ದ್ರೋಣರ ತಲೆಯಿಲ್ಲದ ಆ ಉರುಂಡವನ್ನು ನೋಡ್ತಿದ್ದಾನೆ. ಏನು ಮಾಡೋದು? ಮುಂದಕ್ಕೆ ಹೋದರೆ ತಮ್ಮಂದಿರ ಶವಗಳು. ಹಬ್ಬ, ಎಂಥ ರಣರೋಚಕ ದೃಶ್ಯವಿದು. ನೋಡಲಾರೆ ಈ ಕಣ್ಣಿನಿಂದ. ರಕ್ತದಿಂದ ತೊಯ್ದ ಯಾಗಸ್ತಂಭಕ್ಕೆ ಕಟ್ಟಲ್ಪಟ್ಟ ಜಗತ್ತು ಆತಂಕದಿಂದ, ಭಯದಿಂದ ನಡುಗುತ್ತಿತ್ತು. ದುರ್ಯೋಧನನು ಆಯಾಸಗೊಂಡು ರಕ್ತಸಿಕ್ತನಾಗಿದ್ದ. ಎಲ್ಲಿಗೆ ಹೋಗಲಿ? ಕತ್ತಲು ಆವರಿಸುತ್ತದೆ. ಹೆಣಗಳ ರಾಶಿ, ಯಾರೂ ಇಲ್ಲ. ಅವನೊಬ್ಬನೇ. ವಿಶ್ರಾಂತಿ ಬೇಕು ಅವನಿಗೆ. ಸ್ವಲ್ಪ ಒಂದು 4 ಗಂಟೆ ಸುಧಾರಿಸ್ಕೊಂಡ್ರೆ ಸಾಕು, ಅಷ್ಟು ಆಯಾಸ್ಕೊಂಡು ಬಿಟ್ಟಿದ್ದಾನೆ. ಅವನಿಗೆ ಗೊತ್ತು, ಈ ಪಾಂಡವರು ನನಗೆ ಬಿಡುವುದಿಲ್ಲ, ನಾನು ಯುದ್ಧ ಮಾಡಲೇಬೇಕು. ಆದರೂ ಸ್ವಲ್ಪ ಕಾಲ ನನಗೆ ವಿಶ್ರಾಂತಿ ಬೇಕು ಅಂತಂತೇಳಿ ಒಂದು ಸಾರಿ ಶಕುನಿ ಮಾಮನ ಆ ಹೆಣವನ್ನು ನೋಡ್ತಾನೆ. ಎಲ್ಲಿಗೆ ಹೋಗಲಿ? ಅವಾಗ ಒಂದೊಂದ್ಸರಿ ಭೀಮನ ನೆನಪು ಬರ್ತತೆ, ಅಲ್ಲಿ ಕಡಿತಾನೆ. ಸಿಗಲಿಯ ನನ್ನ ಮಗ ಮಾಡ್ತೀನಿ ನಾನು ಅಂತಂತೇಳಿ ಏನು ಮಾಡ್ತಾನೆ? ಏನೂ ಮಾಡೋಕ್ಕಾಗಲ್ಲ. ಏಕಾಂಗಿ ಅಲ್ಲೂ ಕಡಿತಾನೆ. ಹೆಣದ ರಾಶಿಗಳನ್ನು ದಾಟಿ ನಿಧಾನವಾಗಿ ವೈಶಂಪಾಯನ ಸರೋವರದ ಹತ್ರ ನಡೀತಾ ಇದ್ದಾನೆ. ಆ ಹೆಣಗಳ ರಾಶಿಗಳನ್ನು ದಾಟುವಾಗ ಆ ಶಸ್ತ್ರಗಳು ಭೂಮಿಯಲ್ಲಿ ನಟ್ಕೊಂಡಿರ್ತಾವಲ್ಲ, ಅದು ಅವನ ಕಾಲಿಗೆ ಚುಚ್ತಾ ಇರ್ತದೆ. ಆ ರಕ್ತ ಇನ್ನೂ ಹಸಿ ರಕ್ತ ಎಪ್ಪುಗಟ್ಟಿ ಹರಿತಾ ಇರ್ತದೆ. ರಕ್ತದ ಕಡಲು. ರನ್ನನ ಗದಾಯುದ್ಧದಲ್ಲಿ ಭಾಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಶಕ್ತಿ ಕವಿಯವರು. ಈ ಮಹಾಭಾರತ ಕುರುಕ್ಷೇತ್ರ ಯುದ್ಧವನ್ನು ಭಾಳ ಚೆನ್ನಾಗಿ ಅವರು ವರ್ಣನೆ ಮಾಡಿದ್ದಾರೆ. ಅದನ್ನು ಕೇಳೋಕ್ಕೆ ಒಂದು ರಣರೋಚಕವಾಗಿರುತ್ತದೆ, ಒಂದು ಮೈ ರೋಮಾಂಚನ ಆಗುತ್ತದೆ. ಅವನು ಆ ಹೆಣಗಳ ಮೇಲೆ ಕಾಲಿಟ್ಕೊಂಡು ಬರಬೇಕಾದ್ರೆ ಆ ಕಾಲು ಜಾರಿ, ರಕ್ತದಿಂದ ಜಾರಿ ಆ ಭೂಮಿಗೆ ತಾಗಿದಾಗ ಭೂಮಿಯಲ್ಲಿ ನಟ್ಕೊಂಡಿರ್ತಕ್ಕಂಥ ಶಸ್ತ್ರಗಳು ಅವನ ಕಾಲಿಗೆ ಚುಚ್ಚುತ್ತವೆ. ಹಾಗೆಯೇ ಅವನು ಹೋಗ್ತಿರ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ಗುರು ದ್ರೋಣರ ಹೆಣ ಸಿಗುತ್ತೆ.
ತಲೆ ಶಿರವಿಲ್ಲದ ಆ ಆ ಆ ರುಂಡವನ್ನು ನೋಡಿ ಭಾಳ ದುಃಖ ಪಡ್ತಾನೆ. ಅಂದ್ಕೊಂತಾನೆ, ಏನು ಗುರುವರ್ಯ, ಧನುರ್ವಿದ್ಯೆ ಕೌಶದಲ್ಲಿ ನಿಮ್ಮನ್ನು ಪ್ರತಿಭಟಿಸಿ ಸೋಲಿಸುವವರು ಈ ಭೂಮಂಡಲದಲ್ಲಿ ಯಾರಿದ್ರು? ಸಾಕ್ಷಾತ್ ಆ ಪರಶಿವನೇ ನಿಮ್ಮನ್ನು ಸೋಲ್ಸೋಕ್ಕಾಗ್ತಾ ಇರಲಿಲ್ಲ. ಆದರೆ ನಿನಗೆ ಬಂದಿರುವ ಗತಿಯನ್ನು ನೋಡಿದರೆ ನನಗೆ ದುಃಖವಾಗ್ತಾ ಇದೆ. ಈ ಭೂಮಂಡಲದಲ್ಲಿಯೇ ನಿನ್ನನ್ನು ಮೀರಿಸುವಂಥ ಧನುರ್ವಿದ್ಯಾ ಪಂಡಿತರು ಯಾರೂ ಇರಲಿಲ್ಲ. ಆ ಪರಶಿವನೇ ನಿನ್ನನ್ನು ನೋಡಿ ಹೆದರ್ತಾ ಇದ್ದ. ನಿನ್ನ ಕೂಟ ಅವನು ಯುದ್ಧ ಮಾಡ್ತಾನೇ ಇರಲಿಲ್ಲ. ಇನ್ನು ಅರ್ಜುನ ಯಾವ ಲೆಕ್ಕ ನಿನಗೆ? ಅಸಾಧ್ಯವೆಂದ ಮೇಲೆ, ಶಿವನಿಗೂ ಅಸಾಧ್ಯವೆಂದ ಮೇಲೆ ಅರ್ಜುನ ಯಾವ ಲೆಕ್ಕ? ನನಗೆ ಗೊತ್ತು ನಿನಗೆ ಯಾಕೆ ಈ ಸಾವು ಬಂತು ಅಂತಂತೇಳಿ. ಎಲ್ಲ ಕೃಷ್ಣನ ಮಾಯೆ, ಅವರು ಹೂಡಿದ ತಂತ್ರ. ನಿನ್ನನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಇರಲಿಲ್ಲ. ನೀನು ಶಸ್ತ್ರತ್ಯಾಗ ಮಾಡಿ ನೀನು ಕುಳಿತುಕೊಳ್ಬಾರ್ದಾಗಿತ್ತು. ನಿನಗೆ ಗೊತ್ತಿತ್ತು ನಿನ್ನ ಸಾವು ಯಾವ ರೀತಿ ಬರ್ತದೆ ಅಂತಂತೇಳಿ. ಆದರೂ ನೀನು ವಿಧಿ ಆಟದ ಮುಂದೆ ನೀನು ಸೋತು ಹೋಗಿಬಿಟ್ಟೆ ಗುರುವರ್ಯ. ನೀನು ಸೋತು ಹೋಗಿಬಿಡ್ತಿ. ಎಲ್ಲ ನನ್ನ ಹಣೆ ಬರ. ನಿಮ್ಮಂಥ ಮೇಧಾವಿಗಳನ್ನು, ರಣ ಒಂದು ರೋಚಕ ಯುದ್ಧ ಮಾಡ್ತಕ್ಕಂಥ ಕಲಿಗಳನ್ನು ನಾನು ಕಳ್ಕೊಂಡ್ನಲ್ಲ, ಅದು ನನ್ನ ಹಣೆ ಬರ. ಭೀಷ್ಮ ಪಿತಾಮಹರು ಈ ಭೂಮಿ ಮೇಲೇ ಅಜೇಯರವರು, ಸಾವಿಲ್ಲದವರು. ಅವರೂ ಸಹ ಸೋತು ಹೋದರು ಅಂತಂದರೆ ನನ್ನಣೆ ಬರಲ್ವೇ? ನೀನು ಸಹ ಈ ಭೂಮಂಡಲದಲ್ಲಿ ನಿನ್ನೆದುರಿಗೆ ಬಿಲ್ವಿದ್ಯೆಯಲ್ಲಿ ನಿಂತ್ಕೊಳ್ಳೋವರೇ ಇಲ್ಲ. ಆ ಪರಶಿವನೇ ಹಿಂದಕ್ಕೆ ಸರಿತಿದ್ದ. ಅರ್ಜುನ ಯಾವ ಲೆಕ್ಕ? ನೀನು ಯಾವ ರೀತಿ ನೀನು ಮಾಡಿಬಿಟ್ಟೆ ಗುರುವರ್ಯ. ಇದು ನ್ಯಾಯನ? ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಈ ಭೂಮಿ ಮೇಲೆ ಬಿಟ್ಟೋಗ್ಬಿಟ್ಟೆಲ್ಲ. ನೀನು, ಭೀಷ್ಮ, ಎಲ್ಲರೂ. ನಾನು ಯಾರಿಗೆ ಹೇಳಲಿ ನನ್ನ ದುಃಖವನ್ನು? ನನಗೆ ಗೊತ್ತು ನೀವು ಯಾಕೆ ಸತ್ರಿ, ಹೆಂಗೆ ಸತ್ರಿ, ಪಾಂಡವರು ಹೂಡಿದ ತಂತ್ರ ಏನು, ಕೃಷ್ಣನ ಲೀಲೆ ಏನು ಅನ್ನುವುದು ಎಲ್ಲವೂ ಗೊತ್ತು ನನಗೆ ಗುರುವರ್ಯ. ಇನ್ನು ಸ್ವಲ್ಪ ಹೋಗ್ತಾನೆ ಮುಂದೆ, ಅಭಿಮನ್ಯುವಿನ ಎಣ ಕಾಣ್ತತಿ. ಅರೆ ಮುಚ್ಚಿದ ಕಣ್ಣುಗಳು, ಅರಳಿದ ಮುಖ, ಕತ್ತರಿಸಿದ ಕೈಗಳು, ಬಿಭತ್ಸ ರೂಪ ಭಯಾನಕವಾಗಿದೆ. ಆ ಭಯಂಕರವಾಗಿ ಹೌಡು ಗಚ್ಚಿದಾನೆ, ನಾಲ್ಗೆ ಕಚ್ಚಿದಾನೆ. ಆ ಮೂರ್ಖವನ್ನು ನೋಡಿದರೆ ನನಗೆ ಭಯ ಅನ್ನಿಸ್ತತೆ. ಅವನೇ ಅಭಿಮನ್ಯು. ಹೀಗೆ ಅವನಿಗೆ ವಿಚಲಿತನಾಗಿ ಹುಚ್ಚನಾಗಿ ಹೋಗ್ಬಿಟ್ಟಿದ್ದಾನೆ. ಕಾಲು ರಕ್ತದಲ್ಲಿ ತೊಯ್ದ ಮಣ್ಣು ಸಹ ಕೆಸರಾಗಿ ಹೋಗ್ಬಿಟ್ಟೈತೆ, ರಕ್ತದಲ್ಲಿ ಕಲಸಿ. ಆ ಕಾಲಿಗೆಲ್ಲ ರಕ್ತ ಮೆತ್ಕೊಂತ ಇದೆ, ಹೆಜ್ಜೆ ಇಡೋಕ್ಕಾಗ್ತಾ ಇಲ್ಲ, ಆಯುಧಗಳು ಚುಚ್ಕೊಂತವೆ. ಅವನ್ನೆಲ್ಲ ದಾಟಿಕೊಂಡು ಅವನು ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಅವನಿಗೆ ಒಬ್ಬನೇ ಅಂದ್ಕೊಂತಾನೆ, ಹುಚ್ಚನಾಗಿ ಬಿಡ್ತಾನೆ. ಕೂದಲೆಲ್ಲ ಕೆದರಿಕೆಂತವೆ, ಕಣ್ಣು ಕೆಂಪಾಗಿರ್ತದೆ, ರಕ್ತಸಿಕ್ತನಾಗಿರ್ತದೆ, ದಾಹ ಆಗಿರ್ತದೆ ಅವನಿಗೆ. ಸಾಮ್ರಾಜ್ಯಶಾಹಿ ದುರಾಸೆಯಿಂದ ದುರಂತ ಕದನಕ್ಕೆ ಕಾಲ್ಗೆದರಿ ಕೌರವ ಕುಲವನ್ನೇ ಕಾಲನ ಕರಾಳ ವದನದಲ್ಲಿ ಒದಗಿಸಿದ ಕುರುಪತಿಯ ದುರ್ದೈವ. ಯಾರ ದುರ್ದೈವ? ಚಂದ್ರವಂಶ ವಾರದಿಯಲ್ಲಿ ಕಾಲಕೂಟ ವಿಷದಂತೆ ಹುಟ್ಟಿ ಆ ಚಂದ್ರಾಕೃತಿ ಅಪಯಶಸ್ಸಿಗೆ ಗುರಿಯಾದ ನನ್ನ ದುರ್ದೈವವೇ. ಎತ್ತ ಮಕ್ಕಳಿಗೆ ತಕ್ಕ ಸಮಯದಲ್ಲಿ, ಸೂಕ್ತ ಸಮಯದಲ್ಲಿ ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡದೆ ಕಣ್ಣಿದ್ದೂ ಇಲ್ಲದಂತಾದ ಆ ನನ್ನ ತಾಯಿ ಗಾಂಧಾರಿಯ ದುರ್ದೈವವೇ. ಗಂಡನಿಗೆ ಕಾಲಕ್ಕೆ ತಕ್ಕಂತೆ ಸರಿಯಾದ ಸಲಹೆ ಸೂಚನೆಗಳನ್ನು ಕೊಡದೆ ಮೋಹದ ಮೊಬ್ಬಿಲಿನಲ್ಲಿ ಮೈಮರೆತಿರುವ ಆ ನನ್ನ ಧರ್ಮಪತ್ನಿ
ಭಾನುಮತಿಯ ದುರ್ದೈವ. ರಾಜ್ಯದಾಹದಲ್ಲಿ, ಮಕ್ಕಳ ಮೋಹದಲ್ಲಿ ಮೈಮರೆತು ಅವರಿಗೆ ರಾಜನೀತಿಗಳನ್ನು ಹೇಳಿದೆ ಅವರಿಗೆ ಮನ್ನಣೆ ಕೊಡುತ್ತಾ ಅಧರ್ಮದ ಬೆನ್ನತ್ತಿ ಹೋದ ಆ ನನ್ನ ತಂದೆ ಹುಟ್ಟು ಕುರುಡ ಧೃತರಾಷ್ಟ್ರನ ದುರ್ದೈವವೇ? ಯಾರ ದುರ್ದೈವ? ದುಗುಡ ದುರ್ಯೋಧನನ ದುರ್ದೈವವೇ? ಇದು ಯಾರ ದುರ್ದೈವವೂ ಅಲ್ಲ, ದುಗುಡ ದುರ್ಯೋಧನನ ದುರ್ದೈವ. ಹೀಗಲಾದರೂ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಲಿ, ಅರ್ಧ ರಾಜ್ಯವನ್ನು ಕೊಡಲಿ? ಇಲ್ಲ ಇಲ್ಲ, ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಕ್ಷತ್ರಿಯನಾಗಿ ಹುಟ್ಟಿ ಬಂದ ಮೇಲೆ ಕ್ಷಾತ್ರ ಧರ್ಮವನ್ನು ಪಾಲಿಸಲೇಬೇಕು. ಯಾವುದು ಕ್ಷಾತ್ರ ಧರ್ಮ? ಯಾವುದು ಕ್ಷಾತ್ರ ಧರ್ಮ? ರಣರಂಗದಲ್ಲಿ ವೀರವರ್ಣವನ್ನು ಹಬ್ಬಿದರು ನನ್ನ 99 ಮಂದಿ ತಮ್ಮಂದಿರನ್ನು ಯುದ್ಧವೆಂಬ ರಣಮಾರಿಗೆ ಬಲಿ ಕೊಟ್ಟ ಮೇಲೆ ಕ್ಷಾತ್ರ ಧರ್ಮವೇ? ಹೋರಾಡುತ್ತೇನೆ, ಕೊನೆಯವರೆಗೂ ಹೋರಾಡುತ್ತೇನೆ. ಹಬ್ಬ, ನೋಡಲಾರೆ ಈ ಘೋರ ದೃಶ್ಯವನ್ನು. ಎತ್ತ ನೋಡಿದರೂ ಸುತ್ತಲೂ ಎಣದ ರಾಶಿಗಳು, ರಕ್ತದ ಕಾಲೆಗಳು, ಎಲವೋ ಹೊದ್ದು ಕಾಗಿಗಳಿರ ಮಾಂಸವನ್ನು ತಿಂದು ರಕ್ತವನ್ನು ಕುಡಿದು ಕೊಬ್ಬಿರುವಿರಲ್ಲವೇ? ಈ ನನ್ನ ಬಲ್ಗದೆಯಿಂದ ನಿಮ್ಮ ಕೊಬ್ಬನ್ನು ಇಳಿಸುವನು. ಇಲ್ಲಿಂದ ದೂರ ಹೋಗಿ. ನನಗೆ ಹುಚ್ಚು ಹಿಡಿದಿದೆ. ನನಗೆ ಯಾವ ಹುಚ್ಚು ಹಿಡಿದಿದೆ? ಪಾಂಡವ ಪೃಥ್ವಿಯನ್ನಾಗಿ ಮಾಡುವ ಹುಚ್ಚು ಹಿಡಿದಿದೆ. ಈ ಯುದ್ಧ ಭೂಮಂಡಲವೇ ಅಲ್ಲೋಲ ಕಲ್ಲೋಲ, ಭೀಮನ ಆಟೋಟೋಪ, ಪಾಂಡವರ ಬಾಣಗಳ ಸುರಿಮಳೆ. ಬಿಡಲಾರೆ ಹೊಟ್ಟೆ ರುಕ್ಕೋದರ, ಹೊಟ್ಟೆ ಭೀಮ. ನಿನ್ನನ್ನು ನನ್ನ ತಮ್ಮಂದಿರನ್ನು 99 ಮಂದಿ ತಮ್ಮಂದಿರನ್ನು ನಿರ್ದಯವಾಗಿ ಕೊಂದೆಯಲ್ಲವೇ? ನಾನಿನ್ನು ಬದುಕಿದ್ದೇನೆ. ನಿನ್ನ ರಕ್ತವನ್ನು ಕೊನೆಯವರೆಗೂ ಕುಡಿಯುತ್ತೇನೆ. 99 ಮಂದಿ ತಮ್ಮಂದಿರನ್ನು ಕಳೆದುಕೊಂಡು ಅವರು ಇಲ್ಲದ ರಾಜ್ಯವನ್ನು ನಾನು ಆಳಲಿ? ಬಂಧು ಬಾಂಧವರನ್ನು, ನನ್ನ ಮಾಮಾಶ್ರೀಯನ್ನು, ನನ್ನ ಸ್ನೇಹಿತರು ಯಾರೂ ಇಲ್ಲವಾದಾಗ ಯಾರಿಗಾಗಿ ಬದುಕಲಿ? ಈ ರಣರಂಗದಲ್ಲಿ ಏಕಾಂಗಿ ನನಗೆ ಹುಚ್ಚು ಹಿಡಿದಿದೆ. ಅದಾವ ಹುಚ್ಚು? ಪಾಂಡವ ಪೃಥ್ವಿಯನ್ನಾಗಿ ಮಾಡುವ ಹುಚ್ಚು, ಭೀಮಸೇನನ ಕರುಳನ್ನು ಬಗೆಯುವ ಹುಚ್ಚು. ಈ ಹುಚ್ಚು ಬಿಡುವವರಿಗೆ ಈ ಸುಯೋಧನೆಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಹಾಗೂ ಎಣದ ರಾಶಿಗಳನ್ನು ದಾಟಿಕೊಂಡು ಯಾರೋ ಬರುತ್ತಿದ್ದಾರೆ. ಬರಲಿ, ಯಾರಾದರೂ ಬರಲಿ. ಎಚ್ಚರವಾಗು ನನ್ನ ಕೆಚ್ಚದೆಯ ವೀರ ಬಲ್ಗದೆಯೇ, ಎಚ್ಚರವಾಗು. ಈ ಸುಯೋಧನನ ವಜ್ರ ಕವಚ ದೇಹವನ್ನು ಯಾರು ಭೇದಿಸಲಾರರು. ಏಕಾಂಗಿಯಾಗಿ ಆ ರಣರಂಗದಲ್ಲಿ ಈ ಎಣದ ರಾಶಿಗಳನ್ನು ದಾಟಿಕೊಂಡು ಆ ರಕ್ತದ ಮಡುವಿನಲ್ಲಿ, ರಕ್ತದ ಕಡಲಿನಲ್ಲಿ ಅವನು ವೈಶಂಪಾಯನ ಸರೋವರದತ್ತ ಹೆಜ್ಜೆ ಹಾಕ್ತಾ ಇದ್ದಾನೆ. ಅವನಿಗೆ ಹೆಂಗಾಗ್ಬಿಟ್ಟದೆ, ಅವನೇ ಹುಚ್ಚನಾಗಿ ಹೋಗ್ಬಿಟ್ಟಿದ್ದಾನೆ. ಅಲ್ಲಿಗೆ ಸಾಯಂಕಾಲ ರಾತ್ರಿ ಆಗುತ್ತೆ. ಅವನು ಭಾಳ ಬಳಲಿರ್ತಾನೆ. ಅವರು ಒಂದು ವಿದ್ಯೆ ಕಲ್ತಿರ್ತಾನೆ. ನೀರಿನಲ್ಲಿದ್ದರೂ ಜಲಂಧರ ವಿದ್ಯೆ ಅಂತೇಳಿ. ನೀರಿನಲ್ಲಿದ್ದರೂ ತನ್ನ ಉಸಿರನ್ನು ಆಮ್ಲಜನಕದ ತೆಗೆದುಕೊಂಡು ಹಾಗೆಯೇ ಧ್ಯಾನಾಸಕ್ತನಾಗಿ ನೀರಿನಲ್ಲಿ ಕುಳಿತುಕೊಳ್ಳೋದು ಒಂದು ಮಂತ್ರ ಇರ್ತದೆ. ಅವರೆಲ್ಲ ಕಲ್ತಿರ್ತಾರೆ ಅವನು. ಹಾಗೆಯೇ ವೈಶಂಪಾಯನ ಸರೋವರದ ಹತ್ರ ನಿಧಾನಗತಿಯಿಂದ ಒಳಗಡೆ ಹೋಗಿ ಗದೆಯನ್ನು ಪಕ್ಕಕ್ಕಿಟ್ಟು ಪದ್ಮಾಸನದಲ್ಲಿ ಕುಳಿತು ಅವನು ವಿಶ್ರಾಂತಿಗೆ ಜಾರ್ತಾನೆ. ಇದು ಕುರುಕ್ಷೇತ್ರದ
ಒಂದು ಸನ್ನಿವೇಶ. ಇದನ್ನು ಬೇರೆ ಬೇರೆ ಹಂತದಲ್ಲಿ ನಾನು ಮೊನಾಕ್ಟಿಂಗ್ ಮಾಡಿದ್ದೀನಿ. ಸುಮ್ಮನೆ ಜಸ್ಟ್ ನಿಮಗೆ 2 ಮಾತು ಹೇಳಿದ್ದೆ ಅಷ್ಟೇ. 15 ನಿಮಿಷಗಳ ಮೊನಾಕ್ಟಿಂಗು ಇದು ಡೈಲಾಗ್ಸ್ ಇವು. ಆ ಸಂದರ್ಭ ಹೆಂಗಿರುತ್ತೆ ಅಂತಂದರೆ ಎಲ್ಲರಿಗೂ ರೋಮಾಂಚನ ಆಗಿರ್ತದೆ ಅಂಥ ಒಂದು ಡೈಲಾಗ್ಗಳಿದ್ದಾವೆ. ಇದನ್ನು ನಾನು ಸುಮ್ಮನೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಇದು ಮಹಾಭಾರತದ ಕುರುಕ್ಷೇತ್ರದ ಒಂದು ಯುದ್ಧದ ಸನ್ನಿವೇಶ, ರಣರಂಗದಲ್ಲಿರ್ತಕ್ಕಂಥ ಸನ್ನಿವೇಶ. ನಮಸ್ಕಾರ. ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಅಂತಂತ ಹೇಳಿ ಕೇಳಿಕೊಳ್ಳುತ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.